ಹೇ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲು ಎಲ್ಲಿಗೆ ಹೋಗೋಣ ಅಂದರೆ ಬಾದಾಮಿ ಬನಶಂಕರಿಯನ್ನ ದರ್ಶನ ಮಾಡಿಕೊಂಡು ಬರೋಣ. ಬನ್ನಿ ಗಾಯ್ಸ್. ಬನಶಂಕರಿ ದೇವಸ್ಥಾನವು ಕರ್ನಾಟಕದಲ್ಲಿರುವಂತಹ ಶಕ್ತಿಪೀಠಗಳಲ್ಲಿ ಇದೊಂದು. ತಾಯಿ ಬನಶಂಕರಿ ದೇವಿಯನ್ನ ಕರುಣೆ, ರಕ್ಷಣೆ, ಸಮೃದ್ಧಿ ಮತ್ತು ಅನ್ನದಾತೆ ಎಂಬ 4 ರೂಪದಲ್ಲಿ ಕರೆಯುತ್ತಾರೆ. ಬನಶಂಕರಿ ದೇವಿಯ ಮತ್ತೊಂದು ಹೆಸರು ಶಾಕಾಂಬರಿ ದೇವಿ. ಬನಶಂಕರಿ ದೇವತೆಯ ಹೆಸರು ಹೇಗೆ ಬಂತು ಎಂದರೆ, ಬನ ಎಂದರೆ ಕಾಡು, ಶಂಕರಿ ಎಂದರೆ ಪಾರ್ವತಿ. ಕಾಡಿನ ರಕ್ಷಕಿ ಆಗಿರುವಂತಹ ದೇವತೆ ಬನಶಂಕರಿ ತಾಯಿ. ಮಾರ್ಗಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಲು ಈ ತಾಯಿ ಬನಶಂಕರಿ ದೇವಿಯ ಅವತಾರವನ್ನು ತಾಳಿ ಆತನನ್ನ ಸಂಹಾರ ಮಾಡುತ್ತಾಳೆ. ಜನನ ಮರಣ ಜಗದ ಸಂತೆ ಅದಕ್ಕೂ ಮೀರಿನಿ ಬೆಳೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಈ ದೇವಸ್ಥಾನವನ್ನ ಆರಂಭಿಸಿದರು. ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿದರು. ಸುಮಾರು 1300 ವರ್ಷಗಳಷ್ಟು ಇತಿಹಾಸ ಇರುವಂತಹ ಈ ದೇವಸ್ಥಾನ ಭಕ್ತರನ್ನ ಕೈ ಬೀಸಿ ಕರೆಯುತ್ತದೆ. ಖುಷಿ, ಸಮೃದ್ಧಿ ಹಾಗೂ ಕುಟುಂಬದ ರಕ್ಷಣೆಗಾಗಿ ಪೂಜಿಸುತ್ತಾರೆ. ಬನಶಂಕರಿ ಜಾತ್ರೆಯು ಕರ್ನಾಟಕದಲ್ಲಿ ನಡೆಯುವಂತಹ ದೊಡ್ಡ ಜಾತ್ರೆಗಳಲ್ಲಿ ಇದು ಕೂಡ ಒಂದು. ಬನದ ಹುಣ್ಣಿಮೆಯಲ್ಲಿ ನಡೆಯುವಂತಹ ಬನಶಂಕರಿ ಜಾತ್ರೆಯು ಕರ್ನಾಟಕದಲ್ಲಿರುವಂತಹ ದೊಡ್ಡ ಜಾತ್ರೆಗಳಲ್ಲಿ ಕೂಡ ಇದು ಕೂಡ ಒಂದು. ಹರಿದ್ರಾ ತೀರ್ಥದ ದಂಡೆಗಳಲ್ಲಿ ಉತ್ತರ ಕರ್ನಾಟಕ ಜನರು ಚಪ್ಪರಿಸಿ ತಿನ್ನುವಂತಹ ರೊಟ್ಟಿ, ಚಟ್ನಿ, ಮೊಸರು, ಹಲವಾರು ರೀತಿಯ ಪಲ್ಯದ ಊಟ ಸಿಗುತ್ತದೆ. ಒಂದು ಊಟಕ್ಕೆ ಸರಿಸುಮಾರು 40 ರೂಪಾಯಿ ಆಗುತ್ತದೆ ಮತ್ತು ಒಂದು ರೊಟ್ಟಿಗೆ 20 ರೂಪಾಯಿ ಬೀಳುತ್ತದೆ. ಇದು ಬನಶಂಕರಿ ದೇವಸ್ಥಾನದ ಮುಂದೆ ಇರುವಂತಹ ಹರಿದ್ರಾ ತೀರ್ಥ. ಇಷ್ಟು ಹೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.